ಹಾಯ್ ಬಂಧುಗಳೇ, ಹೇಗಿದ್ದೀರಿ? ನಾನು ನಿಮ್ಮವನು. ಇದು ವಿಚಾರ ಸಂಜೆ. 1.5 ತಿಂಗಳಿಂದ ದರ್ಶನ್ ತೂಗುದೀಪ, ಚಾಲೆಂಜಿಂಗ್ ಸ್ಟಾರು, ಬಾಕ್ಸ್ ಆಫೀಸ್ ಅಂತವನು, ಅಭಿಮಾನಿಗಳ ಆರಾಧ್ಯ ದೈವ ಡಿ ಬಾಸ್. ಇಷ್ಟೆಲ್ಲ ಹೆಸರಿನಿಂದ ಹಾಗೂ ಇಷ್ಟೆಲ್ಲ ಸಂಪತ್ತು, ನೇಮೋ ಫೇಮೋ, ಕೋಟ್ಯಾಂತರ ಜನ ಅಭಿಮಾನಿಗಳು, ಸಂಪಾದನೆ ಅಂದರೆ ಸುಮ್ಮನೆ ಮಾತಲ್ಲಗಳು. ನಿಮಗೆ ಗೊತ್ತಿರಲಿ, ಕನ್ನಡ ಚಿತ್ರರಂಗದ ಇತಿಹಾಸ 80 ವರ್ಷಗಳು ಕಾಲಿಟ್ಟಿದೆ. ಈ 80 ವರ್ಷಗಳ ಇತಿಹಾಸದಲ್ಲಿ ಸ್ಟಾರು, ಬಾಸು ಮತ್ತು ಇತರ ಬಿರುದಾಂಕತೆಗಳಿಂದ ಇಂಡಸ್ಟ್ರಿ ಆಳಿದವರು ಮಾತ್ರ ಕೆಲವರು. ಈ ಕೆಲವರಲ್ಲಿ 50 ವರ್ಷಗಳ ಕಾಲ ಸುದೀರ್ಘವಾಗಿ ಕನ್ನಡ ಚಿತ್ರರಂಗವನ್ನು ಆಳಿದ ಕೀರ್ತಿ ಹಾಗೂ ಇಂದಿಗೂ ಕೋಟ್ಯಾಂತರ ಜನ ಕನ್ನಡಿಗರ ನೆಚ್ಚವರ ಅಣ್ಣವರು, ಕಂಟಕಿ ಕರ್ನಲ್ಲು, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಒಂದು ಕಡೆ ಆದರೆ, 70-80 ದಶಕದ ಮೇರು ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ರೆಬಲ್ ಸ್ಟಾರ್ ಅಂಬರೀಷು, ಶಂಕರ್ ನಾಗು, ಹಾಗೂ ಇಂದಿನ ಶಿವರಾಜ್ ಕುಮಾರ್ ಆಗಿರ್ಬೋದು, ರವಿಚಂದ್ರ, ರಮೇಶ್ ಅರವಿಂದ್, ದರ್ಶನ್, ಪುನೀತ್, ಸುದೀಪು, ಮತ್ತು ಈ ಕಾಲಕ್ಕೆ ಧನ್ವೀರು, ಧ್ರುವ ಸರ್ಜಾ ಅವರಿಗೆ ಕನ್ನಡ ಇಂಡಸ್ಟ್ರಿ ಬಹಳಷ್ಟು ಜನರನ್ನು ನೋಡಿದೆ. ಆದರೆ ಈ ಕಾಲಮಾನಕ್ಕೆ ಬಹುಶಃ ದರ್ಶನ್ ಅವರಷ್ಟು ಸದ್ದು ಮಾಡಿದ ನಟ, ಅಪಾರ ಅಭಿಮಾನಿಗಳನ್ನ ಹೊಂದಿದ ಕೀರ್ತಿ ಮತ್ತು ಯಾರಿಗೂ ಇಲ್ಲ ಅಂತ ನಾನು ಹೇಳ್ತೀನಿ. ಅಷ್ಟರ ಮಟ್ಟಿಗೆ ದರ್ಶನ್ ಅವರು ಬೆಳೆದು ನಿಂತಿದ್ದಾರೆ. ದರ್ಶನ್ ಬಹುಶಃ ಕರ್ನಾಟಕದಲ್ಲಿ ಹೆಸರು ಕೇಳಿದವರೇ ಇಲ್ಲ ಅಂತ ನಾನು ಅನ್ಕೊತೀನಿ. ಅದು ಸಿನಿಮಾನೇ ಆಗಿರಲಿ ಅಥವಾ ಮತ್ತಾವುದೇ ವಿಷಯ ಆಗಿರಲಿ, ಇವ್ರ ಕಾಂಟ್ರವರ್ಸಿ 1-2 ಅನ್ನೋದೇ ನನಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಇವಾಗ ನೆಗೆಟಿವಲ್ಲೂ ಡಿ ಬಾಸು, ಪಾಸಿಟಿವಲ್ಲೂ ಡಿ ಬಾಸುಗಳು. ಆದರೆ ಇವತ್ತು ಏನು ದರ್ಶನ್ ಅವರು ಜೈಲು ಪಾಲಾಗಿದ್ದಾರೆ. ರೇಣುಕಾ ಸ್ವಾಮಿ ಅನ್ನೋ ಮರ್ಡರ್ ಕೇಸ್ನಲ್ಲಿ ಆರೋಪಿ 2ನೇ ಅವರಾಗಿ ಜೈಲು ಸೇರಿದ್ದಾರೆ. ಇದು ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಆದರೆ ಅವ್ರ ತಪ್ಪು ಒಪ್ಪುಗಳನ್ನ ಹಾಗೂ ಈ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿರುವ ವಿಷಯವನ್ನು ಅಧಿಕೃತವಾಗಿ ಪೊಲೀಸ್ ಇಲಾಖೆ ಅಥವಾ ನ್ಯಾಯಾಲಯ ಹೇಳಬೇಕಾಗಿರೋದು. ಮತ್ತು ಅಲ್ಲಿವರೆಗೂ ಅವ್ರು ಕೇವಲ ಆರೋಪಿ ಸ್ಥಾನದಲ್ಲಿ ಅಷ್ಟೇ ಇರ್ತಾರೆ. ನೆನಪಿರಲಿ ಬಂಧುಗಳೇ, ಇಲ್ಲಿ ನಾನು ಯಾರ ಪರನೂ ಅಲ್ಲ, ವಿರೋಧನೂ ಅಲ್ಲ. ಕೆಲವೊಂದಿಷ್ಟು ನನಗನ್ಸಿದ್ದನ್ನ ನನ್ನ ಅಭಿಪ್ರಾಯ ಏನಿದೆ ಅದನ್ನು ನಾನು ಹೇಳಕ್ಕೆ ಬಂದಿದ್ದೀನಿ ಅಷ್ಟೇ. ದರ್ಶನ್ ಕೊಲೆ ಅಪರಾಧದಲ್ಲಿ ಪೊಲೀಸ್ ಕಸ್ಟಡಿಗೆ ಬಂದ ತಕ್ಷಣವೇ ಒಂದಷ್ಟು, ಅಂದರೆ ಈಗಿನ ಕರ್ನಾಟಕದ ಬಹುತೇಕ ಟಿ ವಿ ಮಾಧ್ಯಮಗಳು ಯಾವುದೋ ಒಂದು ಹಳೆ ದ್ವೇಷನೋ ಅಥವಾ ಇನ್ಯಾವುದೋ ಆಧಾರದ ಮೇಲೆ ದರ್ಶನ್ ಅವರೇ ಕೊಲೆ ಮಾಡಿದ್ದಾರೆ, ದರ್ಶನ್ ಅಪರಾಧಿ ಅಂತ ಬಿಂಬಿಸ್ತಾ ಇರೋದು ಎಷ್ಟು ಸರಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಒಂದು ವೇಳೆ ದರ್ಶನ್ ಅಪರಾಧಿನೇ ಆಗಿದ್ದರೆ ನ್ಯಾಯಾಲಯ ತೀರ್ಪು ನೀಡುತ್ತೆ ಮತ್ತು ಶಿಕ್ಷೆ ನೀಡುತ್ತೆ, ಅದು ಬೇರೆ ವಿಷಯ. ಅದು ರಾಜ್ಯದಲ್ಲಿ ದರ್ಶನ್ ಹೊರತಾಗಿ ಸಾಕಷ್ಟು ಕ್ರೂರ ಅಮಾನವೀಯ ಘಟನೆಗಳು ಈಗಾಗಲೇ ನಡೆದಿವೆ ಮತ್ತು ನಡೀತಾ ಇದ್ದಾವೆ. ಆದರೆ ಮಾಧ್ಯಮಗಳು ಕೇವಲ ದರ್ಶನ್ ಅವ್ರ ಕೇಸ್ನಲ್ಲೇ ಮುಳುಗೋಗಿರೋದು ಎಷ್ಟು ಸರಿ. ಸಾಮಾನ್ಯ ಜನರ ಕೇಸಲ್ಲಿ ಇಂಥದ್ದೇ ಆಗಿದ್ರೆ ಖಂಡಿತ ನಾವು ಈ ಮಾಧ್ಯಮಗಳು ಏನು ಪ್ರಸಾರ ಮಾಡ್ತಾರೆ ಈ ವರದಿಗಳನ್ನ ಒಪ್ಕೊಬೋದಾಗಿದ್ದು. ನಾವು ಕಳೆದ 1.5 ತಿಂಗಳಿಂದ ನಾನು ನೋಡ್ದಾಗೇ ಬಿಡುವಿಲ್ಲದೆ ಕರ್ನಾಟಕದ ಖಾಸಗಿ ಮಾಧ್ಯಮಗಳು ದರ್ಶನ್ ಅವರ ವಿರುದ್ಧ ತೀವ್ರ ವಾಗ್ದಾಳಿ ಮತ್ತು ಕಾರ್ಯಾಚರಣೆಗೆ ಇಳಿದು ಅಪಾರ ಸುಳ್ಳುಗಳ ಸರಮಾಲೆನೇ ಪೋಣಿಸ್ತಾ ಇದ್ದಾರೆ. ಕೆಲವೊಂದು ಮಾಧ್ಯಮಗಳು ಹೇಳ್ತಾರೆ ದರ್ಶನ್ ಸಿಗರೆಟ್ಗಾಗಿ ಕಾಲಿಗೆ ಬಿದ್ದರಂತೆ, ದರ್ಶನ್ 10 kg ಸಣ್ಣ ಆಗಿದ್ದಾರಂತೆ, ದರ್ಶನ್ ಅವರು ತಾವೇ ಕೊಲೆ ಮಾಡಿದಾಗ ಒಪ್ಕೊಂಡ್ಬಿಟ್ಟವ್ರಂತೆ, ದರ್ಶನ್ ಅವ್ರನ್ನ ಪೊಲೀಸ್ನವ್ರು ಬೂಟಾಗಿ ಒದ್ದರಂತೆ, ದರ್ಶನ್ ಕೊಲೆಗೆ ಸಾಕ್ಷಿಗೆ CCTV ವಿಡಿಯೋ ಬೇರೆ ಸಿಕ್ಕಿದೆ ಅಂತೆ. ಹೀಗೆ ಒಂದಷ್ಟು ಸುದ್ದಿಗಳನ್ನ ಬಿತ್ತರಿಸ್ತಿರೋ ಮಾಧ್ಯಮಗಳು ಒಂದೇ ಒಂದು ಸಣ್ಣ ಪ್ರಶ್ನೆಗಳು. ಎಲ್ಲ ನೀವೇ ಬಗೆಹರಿಸಂಗಿದ್ರೆ ಈ IPS, IAS, LLB ಹೀಗೆ ಇವೆಲ್ಲ ಓದ್ಕೊಂಡು ಲಾಯರು ಅಥವಾ ಪೊಲೀಸು ಎಲ್ಲ ಯಾಕೆ ಆಗಬೇಕಾಗಿತ್ತು? ಒಂದು ಕೆಲಸ ಮಾಡಿ, ನೀವೇ ತನಿಖಾಧಿಕಾರಿ, ಪೊಲೀಸು, ಲಾಯರು, ಕಡೆಯದಾಗ ಜಡ್ಜ್ ಕೂಡ ನೀವೇ ಆಗಿಬಿಟ್ಟು ಜಡ್ಜ್ಮೆಂಟ್ ಕೊಟ್ಬಿಡಿ. ಅಲ್ಲಿಗೆ ಸಮಾಜ ನಾಶ. ನಮ್ಮ ಬಳಿ ನಮ್ಮಲ್ಲೇ ಮೊದಲು ಅನ್ನೋ ಮಾಧ್ಯಮಗಳಿಗೆ ನಿಮ್ಮ ಬಳಿ ಇದ್ರ ದರ್ಶನ್ ಅವರು ಮಾಡಿರತಕ್ಕಂಥ ಕೃತ್ಯದ ವೀಡಿಯೋಗಳನ್ನ ದಯವಿಟ್ಟು ಬಿಡ್ರಿ. ಯಾಕೆ ಈ ಹಿಂದೇಟು? ಸಮಾಜದಲ್ಲಿ ಮಾಧ್ಯಮಗಳು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ನಿಂತಿರುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ವಿನ ದಿನನಿತ್ಯ ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಸುಳ್ಳು ವಿಷಯಗಳನ್ನ ಪ್ರಸ್ತಾಪಿಸ್ಕೊಂಡು ಕಾಲ ಹರಟೆ ಮಾಡೋದಲ್ಲ. ಹೌದು, ನಿಜ ಗುರು. ಇಂದು ದರ್ಶನ್ ಅವ್ರ ಮೇಲೆ ಬಂದಿರತಕ್ಕಂತಹ ಅಥವಾ ದರ್ಶನ್ ಅವರು ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ಸಿಲುಕಿರತಕ್ಕಂತಹ ಈ ಕೃತ್ಯಕ್ಕೆ ಒಬ್ಬ ಪ್ರಾಮಾಣಿಕ ಪ್ರಜೆಯಾಗಿ ನಮ್ಮೆಲ್ಲರ ಧಿಕ್ಕಾರ ಖಂಡಿತ ಇದೆ. ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ಖಂಡಿತ ಕಾನೂನಿನ ಪ್ರಕಾರ ಶಿಕ್ಷೆ ಆಗ್ತದೆ, ಶಿಕ್ಷೆ ಆಗಲಿ. ಆದರೆ ದಯವಿಟ್ಟು ನೀವೇ ಕಾನೂನು ಮತ್ತು ನ್ಯಾಯಾಧೀಶ ಆಗಬೇಡಿ, ಅದನ್ನು ಅಭಿಪ್ರಾಯ ಅಷ್ಟೇ. ಆಮೇಲೆ ದರ್ಶನ್ ಅವರು ಕೂಡ ನೀವು ಸಮಾಜಕ್ಕೆ ಬೇಕಾದವರು ಒಂದೊಳ್ಳೆ ರೇಂಜ್ ಬೆಳೆದ್ಬಿಟ್ಟಿದ್ರೆ ಕಷ್ಟ ಎಲ್ಲ ಬಿದ್ದು ಇವತ್ತು ಚಿತ್ರರಂಗ ನಿಮ್ಮ ಮೇಲೆ ಡೆವಲಪ್ಮೆಂಟ್ ಆಗಿದೆ, ಡಿಪೆಂಡ್ ಆಗಿದೆ. ನೀವು ಇನ್ನೂ ಸಾಕಷ್ಟು ಸಿನಿಮಾಗಳು ಮಾಡಬೇಕು. ಸಜ್ಜನರ ಸಂಘ ಹೆಜ್ಜೆನ ಸವಿದಂತೆ ಒಂದು ನಾಣ್ಣುಡಿ ಇದೆ. ಅದ್ರ ಪ್ರಕಾರ ಒಂದು ವೇಳೆ ನೀವೇನಾದರೂ ಈ ಪ್ರಕರಣದ ಮುಖದವಾಗಿ ಹೊರ ಬಂದರೆ ನಿಮ್ಮ ಸ್ನೇಹಿತರು, ಕೆಲವೊಂದಿಷ್ಟು ನಿಮ್ಮದು ಆಪ್ತ ಬಳಗ ಇದೆ, ಅದನ್ನೆಲ್ಲ ತೊರೆದುಬಿಟ್ಟು ನೀವೇ ಸೆಲೆಬ್ರಿಟಿ ಅಂತ ಕರೆಯೋ ನಿಮ್ಮ ಸೆಲೆಬ್ರಿಟಿಗಳ ಜೊತೆ ಆದರ್ಶವಾಗಿ ಬದುಕಿ ಅನ್ನೋದು ನನ್ನದೊಂದು ಸಣ್ಣ ಮನವಿ ಅಷ್ಟೇ. ಏನಿವೆ ಬಂಧುಗಳೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ
ದಯವಿಟ್ಟು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ಬಡಪಾಯಿನ ಒಟ್ಟಿಗೆ ಹಾಕೊಂಡು ಬೆಳೆಸ್ಬಿಡಿ. ಧನ್ಯವಾದ.